ಸೋಲಿಲ್ಲದ ಸರ್ದಾರ್ನಾಗಿದ್ದು ಹೇಗೆ ಇಸ್ರೇಲ್? ಏನಿದು ಐರನ್ ವಾಲ್ ಸಿದ್ಧಾಂತ? ಮೊದಲ ಬಾರಿ ಆತಂಕಕ್ಕೆ ದೂಡಿತ ಹಮಾಸ್. ಐರನ್ ವಾಲ್ ಗಡಗಡ. ವಿಶೇಷ ಚರ್ಚೆಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ಡಿ ಪಿ ಸತೀಶ್ ಅವರು. ಸರ್, ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನಾನು ನಿಮ್ಮನ್ನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ಕೆಲ ಮಾಹಿತಿಯನ್ನು ಹಂಚಿಕೊಳ್ಳೋದಿದೆ, ಕೆಲ ವಿಷಯಗಳನ್ನ ಚರ್ಚಿಸೋದಿದೆ. ಅದನ್ನು ಹೇಳಿ ನಾನು ನಿಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತೀನಿ. ಸುತ್ತಲೂ ಹೆಚ್ಚಾಗಿ ಶತ್ರು ರಾಷ್ಟ್ರಗಳನ್ನೇ ಹೊಂದಿರತಕ್ಕಂಥ ಇಸ್ರೇಲ್ಗೆ ಸೋಲೆಂದರೆ ಬರೀ ಅದು ಸೋಲಲ್ಲ, ಅದು ಸಾವು. ಈ ಆತಂಕವನ್ನು ಮನಗಂಡಿದ್ದಂಥ ಯಹೂದಿ ನಾಯಕ ಜೀವ್ ಜಿಬೋಟೆನ್ಸ್ಕಿ ಇಸ್ರೇಲ್ ಅನ್ನೋ ದೇಶ ಹುಟ್ಟೋದಕ್ಕಿಂತ 25 ವರ್ಷ ಮುಂಚೆನೇ, ಅಂದರೆ ಸುಮಾರು 1923ರಲ್ಲಿ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಅದರಲ್ಲಿ ಐರನ್ ವಾಲ್ ಸಿದ್ಧಾಂತವನ್ನು ಪರಿಚಯಿಸಿದ್ರು. 1917ರ ಬಾಲ್ಫೋರ್ ಡಿಕ್ಲರೇಷನ್ ಆಗ್ತಿದ್ದಂತೆಯೇ ಸ್ವಂತ ದೇಶದ ಸಿದ್ಧತೆಯನ್ನು ಇಸ್ರೇಲ್ ಆರಂಭಿಸಿತ್ತು. ಈ ಜ್ಯೂಸ್ಗಳು ಆರಂಭಿಸಿದ್ರು. ಇಂದಿಗೂ ಕೂಡ ಈ ಐರನ್ ವಾಲ್ ಸಿದ್ಧಾಂತನೇ ಪಾಲಿಸ್ತಾ ಇಸ್ರೇಲ್ ಬರ್ತಿದೆ. ಆ ಮೂಲಕವಾಗಿ ಸೋಲಿಲ್ಲದ ಸರ್ದಾರ್ನಾಗಿ ಮೆರಿತಿದೆ. ಹಾಗಿದ್ರೆ ಈ ಐರನ್ ವಾಲ್ ಸಿದ್ಧಾಂತ ಅಂದರೆ ಏನು? ವಲಸೆ ಬನ್ನಿ, ಆರ್ಥಿಕವಾಗಿ ಸಬಲರಾಗಿ, ಮಿಲಿಟರಿಯನ್ನು ವೃದ್ಧಿಸಿ, ಆ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಇಸ್ರೇಲ್ ಅನ್ನುವಂಥ ದೇಶದ ಸುದ್ದಿಗೆ ನಾವು ಹೋಗಬಾರ್ದು ಅನ್ನೋಂಥ ಭಯವನ್ನು ಶತ್ರುಗಳಲ್ಲಿ ಮೂಡಿಸಿ, ಅದೇ ಐರನ್ ವಾಲ್ ಸಿದ್ಧಾಂತ. ಸರ್, ಈ ಐರನ್ ವಾಲ್ ಸಿದ್ಧಾಂತವನ್ನೇ ಇಟ್ಕೊಂಡು ಮಾತನಾಡೋದಾದರೆ, ಈ ಐರನ್ ವಾಲ್ ಸಿದ್ಧಾಂತ ಹುಟ್ಟೋದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ, ಒಂದು ಇಸ್ರೇಲ್ ಅನ್ನೋ ದೇಶಕ್ಕಿಂತ ಮುಂಚಿತವಾಗಿ ಈ ಅಪಾಯಗಳನ್ನು ಇಸ್ರೇಲ್ ಮನಗಂಡಿತ್ತ ಅಥವಾ ಅವತ್ತಿನ ಜೀವಿಶ್ ನಾಯಕರು ಮನಗಂಡಿದ್ರ ಅಂತ? ಅದು ಖಂಡಿತ. ಯಾಕೆಂದರೆ 1917ರಲ್ಲಿ ಬ್ಯಾಲ್ಫೋರ್ ಡಿಕ್ಲರೇಷನ್ ಆದಮೇಲೆ ಅರಬ್ ಪ್ರಪಂಚದಲ್ಲಿ ಭಾರಿ ದೊಡ್ಡ ಅಲ್ಲೋಲ ಕಲ್ಲೋಲ ಕೋಲಾಹಲ ಆಯಿತು. ಯಾವುದೇ ಕಾರಣಕ್ಕೂ ಇಸ್ರೇಲ್ ಇಲ್ಲಿ ಬರಲಿಕ್ಕೆ ಬಿಡಲ್ಲ, ಇದು ಪ್ಯಾಲೆಸ್ಟೀನಿಯರ್ ಜಾಗ, 2000 ವರ್ಷದಿಂದ ಇಲ್ಲಿ ಪ್ಯಾಲೆಸ್ಟೀನಿಯರ್ ಇದ್ದಾರೆ, ಆದ್ದರಿಂದ ನಾವು 3000 ವರ್ಷದಿಂದ ಇದ್ವಿ ಅಂತೆಲ್ಲ ಹೇಳ್ಕೊಂಡು ಅವ್ರು ಬರಬಾರ್ದು, ನಾವು ಬಿಡಲ್ಲ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿತ್ತು ಅಲ್ಲಿ ಹೋಗಿ ಹೊಸ ದೇಶ ಕಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ. ಮತ್ತು ಎರಡನೇದಾಗಿ ಯುರೋಪ್ನಲ್ಲಿ ಅವ್ರ ಮೇಲೆ ನಡೆದಂಥ ದೌರ್ಜನ್ಯ, ಅನಾಚಾರ, ಅವುಗಳಿಂದ ಅವ್ರಿಗೆ ಗೊತ್ತಾಗಿತ್ತು ಅವ್ರ ಪರಿಸ್ಥಿತಿಯಲ್ಲಿದೆ, ವೇರ್ ದೇ ಸ್ಟ್ಯಾಂಡ್ ಇನ್ ದ ವರ್ಲ್ಡ್ ಅಂತ. ಅವರಿಗೆ ಆದ್ದರಿಂದ ಅನಿವಾರ್ಯವಾಗಿ ಮಾಡಲೇಬೇಕಾಗಿತ್ತು ಈ ರೀತಿ ಸಿದ್ಧತೆಗಳನ್ನು. ಎರಡನೇದಾಗಿ ಆ ಜಾಗ 2000 ವರ್ಷದಿಂದ ಅವ್ರದ್ದು ಆಗಿದ್ದಿರಬಹುದು, ಅವ್ರು ಹೊರಟೋಗಿದ್ದರು. ಆದರೆ ಅಲ್ಲಿ 10% ಜೂಗಳು ಉಳ್ಕೊಂಡಿದ್ದರು, ಇಂಡಿಜಿನಿಯಸ್ ಜ್ಯೂಸು, ಅವ್ರು ಅರಬ್ ಜ್ಯೂಸು. ಅವರಿಗೂ ಇಲ್ಲಿಯ ಸ್ಥಳೀಯ ಮುಸ್ಲಿಮ್ರಿಗೂ ಅಂತ ಏನು ಯಾವುದೇ ತೊಂದರೆಗಳಿರಲಿಲ್ಲ, ಸಣ್ಣ ಪುಟ್ಟ ಜಗಳ ಹೊಡೆದಾಟಗಳು ಬಿಟ್ಟಿದ್ರೆ. ಅಲ್ಲಿ ಯಾರೂ ಆ್ಯಂಟಿಸೆಮಿಟಿಕ್ ಆಗಿರಲಿಲ್ಲ. ಇವರಿಗೆ ಗೊತ್ತಿತ್ತು ತಾವು ಹೊಸ ದೇಶವನ್ನು ಕಟ್ಟಲಿಕ್ಕೆ ತಯಾರಾಗಬೇಕು ಅಂತ. ಹೊಸ ದೇಶವನ್ನು ಹೇಗೆ ಕಟ್ಟಲಿಕ್ಕೆ ತಯಾರಾಗಬೇಕು? ಜೂಗಳಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇತ್ತು, ಬೇರೆಯವರಿಗೆ ಇಲ್ಲದೇ ಇದ್ದಿದ್ದು, ಅವ್ರ ಜನಸಂಖ್ಯೆ ಚಿಕ್ಕದು. ಎರಡನೇದಾಗಿ ಬಹುಪಾಲು ಜನ ಅವರಲ್ಲಿ ಶ್ರೀಮಂತರಿದ್ದರು ಹಾಗೂ ಆಂಟ್ರಪ್ರೆನ್ಯೂರ್ಶಿಪ್ ಇತ್ತು. ಅವರು ಬರೀ ಹಣಕಾಸಿನ ವಿಷಯವೊಂದರಲ್ಲಿ ಮಾತ್ರ ಶ್ರೀಮಂತರಲ್ಲ. ಅವರು ಜೂಗಳು ಮಹಾಮೇಧಾವಿಗಳು, ಭಾರಿ ಬುದ್ಧಿವಂತರು. ಈಗ ನೊಬೆಲ್ ಅವಾರ್ಡ್ ತಗೊಂಡ ಅವರ ಲಿಸ್ಟ್ ತೆಗೆದು ನೋಡಿ, ಎಕನಾಮಿಸ್ಟ್ ಇರ್ಬೋದು ಅಥವಾ ಅವ್ರು ಸೈಂಟಿಸ್ಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅರ್ಧ ಜನ ಜೂಗಳೇ ಸಿಗ್ತಾರೆ. ಈವನ್ ಲಿಟ್ರೇಚರ್ನಲ್ಲೂ ಅವರೇ ಇರೋದು. ಸುಮಾರು 2 ಕೋಟಿ ಜನಸಂಖ್ಯೆ ಇರುವಂಥ ಜ್ಯೂಸಲ್ಲಿ 200ಕ್ಕೂ ಅಧಿಕ ನೊಬೆಲ್ ಪುರಸ್ಕಾರ. ಅದೇ ಆಮೇಲೆ ಅವರು ರೈಟರ್ಸು ಅವರೇ ಸಿಗ್ತಾರೆ. ಒಬ್ಬ ಐಶಾಕ್ ಬಾಸೇವಿಚ್ ಸಿಂಗರ್, ಒಬ್ಬ ಭಾಳ ಫೇಮಸ್ ರೈಟ್ರು, ಈ ವಾಸ್ ಎ ಜೂ. ಆಮೇಲೆ ಅವನು ಪ್ಯಾಸ್ಟ್ರನ್ ಹಾಕ್ಯಾರ ಇದ್ದ, ಅವನು ಜೂ ಆಗಿದ್ದ, ಆಯಿತಾ, ಈ ಡಾಕ್ಟರ್ ಜೂ ಆಗೋ ಬರೆದವನು. ಆಮೇಲೆ ಅಮೇರಿಕಾದ ಹಾಲಿವುಡ್ನ ಗ್ರೇಟೆಸ್ಟ್ ಆ್ಯಕ್ಟ್ರ್ಗಳಲ್ಲಿ ಭಾಳಷ್ಟು ಜನ ಜೂಗಳಿದ್ದರು. ಎಲಿಜಬೆತ್ ಟೇಲರ್ ಜೂ, ಆಲ್ಬರ್ಟ್ ಐನ್ಸ್ಟೈನ್ ಗ್ರೇಟೆಸ್ಟ್ ಸೈಂಟಿಸ್ಟ್, ಅವ್ರ ಜೂ. ಆಮೇಲೆ ಭಾರಿ ದೊಡ್ಡ ಬಿಸ್ನೆಸ್ ಮನ್ಗಳು, ರಾಟ್ಶೀಲ್ಡಿಂದ ಸ್ಟಾರ್ಟ್ ಆದರೆ ಈಗಿರುವಂಥ ಎಲಾನ್ ಮಸ್ಕ್ ತನಕ, ಮಾರ್ಕ್ ಜುಕರ್ಬರ್ಗ್ ತನಕ ಅವರೆಲ್ಲ ಜೂಗಳು. ಆದ್ದರಿಂದ ಅವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇತ್ತು ಆ ಕಾಲದಲ್ಲಿ, ಬೇರೆಯವರಿಗಿಲ್ಲದೆ ಇದ್ದಿದ್ದು. ಎರಡನೇದಾಗಿ ಜೂಗಳು ಪ್ರಪಂಚದ ಯಾವುದೇ ದೇಶದಲ್ಲಿ ವಾಸ ಮಾಡ್ತಾ ಇದ್ದಿರಲಿ, ಅವರಿಗೆ ಏನಾದರೂ ಆ ದೇಶಗಳಲ್ಲಿ ತೊಂದರೆ ಆಗಲಿ ಬಿಡಲಿ, ಅವರು ಇಸ್ರೇಲ್ಗೆ ಲೋಯಲ್ ಆಗಿರಬೇಕು, ಇಸ್ರೇಲ್ ಬಗ್ಗೆ ಅವ್ರಿಗೆ ಗೌರವ ಇರಬೇಕು, ಇಸ್ರೇಲ್ಗೆ ಅವರು ನಡ್ಕೋಬೇಕು ಅನ್ನೋದೊಂದು ಬಿಲೀಫ್ ಇತ್ತು. ಆ ಕಾರಣದಿಂದ ಇನ್ನೊಂದು ಏನಿದೆ ಅಂದರೆ, ಪ್ರಪಂಚದ ಯಾವುದೇ ಭಾಗದಲ್ಲಿರೋ ಜೂಗಳು ಬೇಕಿದ್ರೆ ಇಸ್ರೇಲ್ಗೆ ಹೋಗಿ ವಾಸ ಮಾಡ್ಬೋದು, ಅವ್ರ ಬರ್ತ್ ರೈಟ್ ಅದು. ಇಸ್ರೇಲ್ ಕೆನಾಟ್ ಡಿನೈ ಸಿಟಿಜನ್ಶಿಪ್ ಟು ಎನಿ ಜೂ ಹೂ ವಾಂಟ್ಸ್ ಟು ಕಮ್ ಟು ಜೂ, ಇಸ್ರೇಲ್. ಆದ್ದರಿಂದ ಅದು ಮಾಡಲಿಕ್ಕಾಗಲ್ಲ. ಎಷ್ಟೋ ಜನ ಹೋಗಿಲ್ಲ ಬೇರೆ ಬೇರೆ ಕಾರಣಗಳಿಗೆ, ಅವರಿರೋ ದೇಶಗಳಲ್ಲೇ ಅವರು ಭಾಳ ಆರಾಮಾಗಿದ್ದಾರೆ. ಭಾರತ ಅಂತ ದೇಶಗಳಿಂದ ತುಂಬ ಜನ ಹೋಗಿದ್ದಾರೆ. ಈ ಬೆಂಗಳೂರಿನಲ್ಲೇ 48 ತನಕ ಸುಮಾರೊಂದು ಭಾಳ ಜೂಗಳಿದ್ದರು. ಬೆಂಗಳೂರಿನಲ್ಲಿ ಜೂಯಿಷ್ ಸಿನೋಗಾಗಿತ್ತು, ರೂಬೆನ್ ಹೌಸ್ ಅಂತ. ಆಮೇಲೆ ಇವತ್ತಿಗೂ ಮೈಸೂರು ರೋಡ್ನಲ್ಲಿ ಜೂಯಿಷ್ ಸೆಮಿಟ್ರಿ ಇದೆ ಬೆಂಗಳೂರಿನಲ್ಲಿ. ಈ ಒಬ್ಬರು ಬೆಂಗಳೂರಿನಲ್ಲಿ ಜೂ ಉಳ್ಕೊಂಡಿದ್ದಾರೆ, ಇನ್ಯಾರೂ ಇಲ್ಲ. ಇಸ್ರೇಲ್ನ ಅಧ್ಯಕ್ಷರಾಗಿದ್ದ ವೈಸ್ಮ್ಯಾನ್ ಅವರು ಯಲಹಂಕದಲ್ಲಿ ವಾಸ ಮಾಡ್ತಾಯಿದ್ರು. 48ರಲ್ಲಿ ಅವ್ರು ವಲಸೆ ಹೋದರು ಇಸ್ರೇಲ್ಗೆ. ಆ ರೀತಿ ಬೇರೆ ಜನಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅವ್ರಿಗೆ ಅದಕ್ಕಾಗಿ ಏನು ಮಾಡಿದ್ರು ಅಂದರೆ, ಅಲ್ಲಿ ಬಂದವರೆಲ್ಲರಿಗೆ ಮುಖ್ಯವಾಗಿ ಏನು ಮಾಡಬೇಕು, ಅವರು ಆರ್ಥಿಕವಾಗಿ ಸಬಲರಾಗಬೇಕು. ಆರ್ಥಿಕವಾಗಿ ಸಬಲರಾದರೂ ಮಾತ್ರ ದೇಶ ಗಟ್ಟಿಯಾಗುತ್ತೆ ಅಂತ ಗೊತ್ತಿತ್ತು. ವಲಸೆ ಬರಬೇಕು, ಯಾಕೆಂದರೆ ಜನಸಂಖ್ಯೆ ಅವರು ಜಾಸ್ತಿ ಆಗಬೇಕು. ಅಲ್ಲಿ ಅರಬ್ರಿದ್ರು ತಾನೆ, ಕನಿಷ್ಠ ಒಂದು 3-4 ಮಿಲಿಯನ್ ಅಂದರೆ 30-40 ಲಕ್ಷ ಜನ ಆದರೂ ಮಾತ್ರ ಸ್ಟ್ರಾಂಗ್ ದೇಶ ಆಗಿ ಫೈಟ್ ಮಾಡಲಿಕ್ಕೆ ಸಾಧ್ಯ.
ಆಮೇಲೆ ಮೂರನೇದಾಗಿ ಮಿಲಿಟ್ರಿ ಕಟ್ಟಬೇಕು. ಅಲ್ಲಿ ಪ್ರತಿಯೊಬ್ಬರಿಗೂ ಮಿಲಿಟ್ರಿ ಕಡ್ಡಾಯ. ಯಾಕೆ ಅಂದರೆ ಆ ದೇಶದಲ್ಲಿ ಮಿಲಿಟ್ರಿಯನ್ನು ಕಡ್ಡಾಯ ಮಾಡದೇ ಹೊಸ ಸೈನ್ಯವನ್ನು ಮಾಡೋಷ್ಟು ಜನಸಂಖ್ಯೆ ಅವ್ರ ಹತ್ರ ಇಲ್ಲ. ಅಲ್ಲಿರೋ ಎಲ್ಲರೂ ಆಗಬೇಕು. ಮತ್ತು ಇಸ್ರೇಲ್ ಇದೆಯಲ್ಲ 1948 ಅಂದರೆ 1948 ಇಸ್ವಿಯಿಂದ ಇಲ್ಲಿ ತನಕ ಹ್ಯಾಸ್ ಆಲ್ವೇಸ್ ಬಿನ್ ಆನ್ ಅಲರ್ಟ್. ಅಲ್ಲಿ ಯಾವಾಗಲೂ ಇವತ್ತಾಗ್ಬೋದು, ಯುದ್ಧ ನಾಳೆ ಆಗ್ಬೋದು ಅಂತಿದೆ, ಯಾವಾಗ ಬೇಕಿದ್ರು ಬಾಂಬ್ ಹಾಕ್ಬೋದು ಅಂತಿದೆ. ಅಲ್ಲಿ ಎಲ್ಲ ಮನೆಗಳಲ್ಲೂ ಬಾಂಬ್ ಶೆಲ್ಟರ್ ಇರುತ್ತೆ. ಖಂಡಿತ ಸರ್. ಈ ಜಿಬೊಟಿನ್ಸ್ಕಿ ಇದಾರಲ್ಲ, ಇವರ ಸಿದ್ಧಾಂತ, ಐರನ್ ವಾಲ್ ಸಿದ್ಧಾಂತ ಏನಿತ್ತು ಅಂದರೆ ನಾವು ಬಲಯುತರಾಗಬೇಕು, ಶ್ರೀಮಂತರಾಗಬೇಕು, ವಲಸೆ ಬಂದು ಇಲ್ಲಿ ನೆಲೆಸಬೇಕು, ಯಾವುದೇ ಶತ್ರುಗಳು ನಮ್ಮ ವಿರುದ್ಧ ಯುದ್ಧವನ್ನು ಮಾಡಿದರೆ ನಾವು ಗೆದ್ದೇ ಗೆಲ್ಲಬೇಕು, ಸೋಲೋ ಅಂತ ಪ್ರಶ್ನೆಯೇ ಇರಬಾರ್ದು ಅನ್ನೋದು ಅವ್ರ ಸಿದ್ಧಾಂತ ಆಗಿರುತ್ತೆ. ಆದರೆ ನೀವು ಹೇಳಿದಾಗ ಅಲ್ಲಿದ್ದಂಥ 10% ಜ್ಯೂಸ್ ಇದ್ರಲ್ಲ ಅರಬ್ ನೇಷನ್ಸ್ಗಳಲ್ಲಿ, ಅವರ ಒಂದು ಸಿದ್ಧಾಂತ ಏನಾಗಿತ್ತು, ಅವರ ಒತ್ತಡ ಏನಾಗಿರುತ್ತೆ ಅಂದರೆ ನಾವಿಲ್ಲಿ ಆರಾಮಾಗೇ ಇದ್ದೀವಿ, ಇಲ್ಲಿರ್ತಕ್ಕಂಥವ್ರ ಜೊತೆಲಿ ಇನ್ನೂ ಚೆನ್ನಾಗಿರೋಣ, ಇವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡೋಣ, ಆ ಮೂಲಕವಾಗಿ ಯಾವುದೇ ಕದನ ಇಲ್ಲದ ಹಾಗೆ ನೋಡ್ಕೊಳ್ಳೋಣ ಅನ್ನೋದು ಅವ್ರ ವಾದ ಆಗಿರುತ್ತೆ. ಆದರೆ ಇವತ್ತು ಈ ಐರನ್ ವಾಲ್ ಸಿದ್ಧಾಂತ ದೊಡ್ಡ ಮಟ್ಟದಲ್ಲಿ ಪಾಲಿಸಲಾಗ್ತಾ ಇದೆ. ಈ ಒಂದು ಸಂದರ್ಭವನ್ನು ಗಮನಿಸಿದಾಗ ದ್ವೇಷ, ಮತ್ತೊಂದು ಕಡೆಯಿಂದ ಹಿಂಸೆ, ಇನ್ನೊಂದು ಕಡೆಯಿಂದ ಬದುಕುಗಾಗಿ ಹೋರಾಟ, ಮತ್ತೊಂದು ಕಡೆಯಿಂದ ಸಾಯಿಸೋದಕ್ಕಾಗಿ ಹೋರಾಟ, ಈ ಒಂದು ಇದನ್ನು ವಿಶ್ಲೇಷಣೆ ಮಾಡೋದಾದರೆ ನೋಡಿ, ಈಗ ಇಸ್ರೇಲ್ ಮತ್ತು ಈ ಅರಬ್ ಪ್ರಪಂಚದ ಜೊತೆ ಜಗಳ ನಡೀತಾ ಇದೆಯಲ್ಲ, ಹೋರಾಟ, ಯುದ್ಧ ಅಲ್ಲ, ಅದೆಲ್ಲ ಧರ್ಮದ ಕಾರಣ ತಗೊಳ್ಳಿದೆ. ಇಸ್ರೇಲಿಗಳಿಗೂ ಮುಸ್ಲಿಮರಿಗೂ ಧಾರ್ಮಿಕವಾಗಿ ವೈಷಮ್ಯ ಎಲ್ಲ ಶುರುವಾಗಿದೆ. ಮೂಲ ಕಾರಣ ಇದು ಯಾವುದೂ ಅಲ್ವೇ ಅಲ್ಲ. ಯಾಕೆಂದರೆ ಇಸ್ರೇಲಿಗಳಿಗೆ ಅಂದರೆ ಜೂಗಳಿಗೂ ಮುಸ್ಲಿಮರಿಗೂ ಆ ರೀತಿ ವೈಷಮ್ಯ ಇರಲಿಲ್ಲ. ಅವರು ಒಟ್ಟಿಗೆ ವಾಸ ಮಾಡ್ತಾಯಿದ್ರು. ಮೊರೊಕ್ಕೋದಿಂದ ಸ್ಟಾರ್ಟ್ ಆದರೆ ಇರಾಕ್ ತನಕ ಈ ಜೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಇದ್ದರು. ಮತ್ತು ಅಲ್ಲಿರುವಂಥ ಎಲ್ಲ ಜೂಗಳು ಅರಬ್ಬರೇ ಆಗಿದ್ದರು. ಅಲ್ಲಿ ಬರೀ ಮುಸ್ಲಿಂ ಮಾತ್ರ ಇಲ್ಲ, ಅರಬ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಅರಬ್ ಮುಸ್ಲಿಮ್ಸ್ ಇದ್ದಾರೆ, ಅವರೇ ಮೆಜಾರಿಟಿ. ಆಮೇಲೆ ಅರಬ್ ಜೂಸ್ ಇದ್ದಾರೆ. ಎರಡನೇದಾಗಿ ಪ್ಯಾಲೆಸ್ಟೈನ್ನಲ್ಲಿ ಅರಬ್ ಕ್ರಿಶ್ಚಿಯನ್ಸ್ ಇದ್ದಾರೆ. ಪ್ಯಾಲೆಸ್ಟೈನ್ ಪರ ಹೋರಾಟ ಮಾಡ್ತಾ ಇರೋರು, ಇಸ್ರೇಲನ್ನು ಎದುರಿಸ್ತಾ ಇರೋವಂಥವ್ರು. ಆಮೇಲೆ ಅಲ್ಲಿದ್ದ ಜೂಗಳು ಇವ್ರ ಜೊತೆ, ಅಲ್ಲಿದ್ದ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರ ಜೊತೆ ಶಾಂತಿ ಸಹಬಾಳ್ವೆಯಿಂದ ವಾಸ ಮಾಡ್ತಾಯಿದ್ರು. ಅವರನ್ನ ಇಂಡಿಜಿನಿಯಸ್ ಜ್ಯೂಸ್ ಅಂತ ಕರಿತಾಯಿದ್ರು. ಅವರು ಇಸ್ರೇಲ್ ದೇಶದಲ್ಲಿ ಸ್ಥಾಪನೆ ಆದಾಗ ಹೊರಗಡೆಯಿಂದ ಬಂದ ಯುರೋಪ್ನಿಂದ ಬಂದರು ಜೂಗಳು ಬಂದ್ರಲ್ಲ, ಎರಡನೇ ಮಹಾಯುದ್ಧ ಆದಮೇಲೆ ಆ ಜೂಗಳ ಜೊತೆ ಅವರಿಗೂ ಇವರಿಗೂ ಸ್ವಲ್ಪ ಸಂಘರ್ಷ ಆಯಿತು. ಅವ್ರು ಹೇಳ್ತಾ ಇದ್ದೀವಿ, ನೀವು ಬಂದು ಈ ರೀತಿ ಮಾಡಿದರೆ ತೊಂದರೆ ಆಗುತ್ತೆ, ಇವ್ರ ಜೊತೆ ನಾವು ಶಾಂತಿ ಸಹಬಾಳ್ವೆಯಿಂದ ಇರಬೇಕು ಅಂತ. ಆದರೆ ಇಸ್ರೇಲನ್ನು ಕ್ರಿಯೇಟ್ ಮಾಡಿದಂತಹ ಪಾಶ್ಚಿಮಾತ್ಯ ಶಕ್ತಿಗಳು, ಮುಖ್ಯವಾಗಿ ಇಂಗ್ಲೆಂಡ್ ಮತ್ತು ಅಮೇರಿಕಾ, ಯಾವುದೇ ಸಿದ್ಧತೆಯನ್ನು ಮಾಡದೆ ಇವ್ರನ್ನ ಅಲ್ಲಿ ಬಿಟ್ಟು ಹೊರಟೋದ್ರಲ್ಲ, ನಿಮ್ಮ ದೇಶ ನೀವು ಹೇಗಾದರೂ ಕಟ್ಕೊಳ್ಳಿ ಅಂತ ಹೇಳ್ಕೊಂಡು. ಅದರಿಂದನೇ ಈ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗಿರೋದು. ಅವರು ಜೋರ್ಡಾನ್ ದೇಶ ಮಾಡಿದ್ರು, ಲೆಬನಾನ್ ದೇಶವನ್ನು ಮಾಡಿದ್ರು, ಆಮೇಲೆ ಇರಾಕ್ನ ಗೆರೆಯನ್ನು ಹೇಳಿದ್ರು, ಸಿರಿಯಾವನ್ನು ಮಾಡಿದ್ರು, ಸೌದಿ ಅರೇಬಿಯಾವನ್ನು ಮಾಡಿದ್ರು. ಇಲ್ಲಿದ್ದ ಪ್ಯಾಲೆಸ್ಟೈನಿಯನ್ ಜನ ಇದ್ರಲ್ಲ, ಅವ್ರಿಗೆ ಎಲ್ಲಿರಬೇಕು ಏನೋ ಅಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಇಸ್ರೇಲ್ ಹೇಳಿದ್ರು ಇಷ್ಟು ಜಾಗದಲ್ಲಿ ನೀವು ಇರ್ಬೋದು, ಮುಂದೆ ಹೋಗಬೇಡಿ ಅಂತ. ಇಸ್ರೇಲು ಪ್ರತಿ ಯುದ್ಧ ಆದಾಗಲೂ ಅದನ್ನು ಕಬಳಿಸ್ಕೊಂಡು ಹೋಗಿ ಜಾಸ್ತಿ ದೇಶವನ್ನು ವಿಸ್ತರಿಸ್ಕೊಳ್ತಾ ಹೋಯಿತು. ಆಮೇಲೆ ಇವ್ರ ದೇಶದ ಬಗ್ಗೆ ಇವತ್ತಿಗೂ ಒಂದು ತೀರ್ಮಾನ ಆಗಿಲ್ಲ. ಅದು ಸ್ಟಾರ್ಟ್ ಆಗಿದ್ದು ಕೇವಲ ನೆಲಕ್ಕಾಗಿ. ಹಾಗೆ ಅವ್ರು ಕೇಳ್ತಾ ಇದ್ದು ವಸಾಹತುಶಾಹಿಗ ವಿರುದ್ಧ ಅಂತ ಅಷ್ಟೇ. ಆಮೇಲೆ ಅದು ಧರ್ಮದ ಕಾರಣಗಳನ್ನು ತಗೊಂಡು ಧಾರ್ಮಿಕ ಹೋರಾಟ ಆಗಿ ಪರಿವರ್ತನೆ ಆಯಿತು. ಮೊದಲು ಜೂಗಳಿಗೂ ಯುರೋಪ್ನಲ್ಲಿದ್ದಂಥ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರಿಗೂ ಹಾಗೂ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ರಿಗೂ ಗಲಾಟೆ ಇತ್ತೇ ಹೊರತು ಮುಸ್ಲಿಮ್ರಿಗೂ ಜೂಗಳಿಗೂ ಗಲಾಟೆ ಇರಲಿಲ್ಲ ಅವಾಗ. ಖಂಡಿತ ಸರ್. ಸೊ ಈಗ ಒಂದು ಕಡೆಯಿಂದ ಇದು ನೋಡ್ತಾ ಇದ್ರೆ, ಇನ್ನೊಂದು ಈ ಮೊಸಾದ್ ಬಗ್ಗೆ ಕೂಡ ಸಾಕಷ್ಟು ಮಾತನಾಡುವಂಥದ್ದಿದೆ. ಈ ಐರನ್ ವಾಲ್ ಸಿದ್ಧಾಂತಕ್ಕೆ ಮೊಸಾದನ ಕೊಡುಗೆ ಅಂಥದ್ದು, ಅದು ಹೇಗೆ ದೊಡ್ಡ ಮಟ್ಟದಲ್ಲಿ ಒಂದು ಈ ಇಮೇಜ್ ಬಿಲ್ಡ್ ಆಗೋದಕ್ಕೆ ಕಾರಣ ಆಯಿತು ಅನ್ನೋದು, ಅದ್ರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆಯನ್ನು ಮಾಡೋಣ ಸರ್. ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಬ್ರೇಕ್.